ಒಂದು ಇದು ಈ ಕಡೆಗೊಂದು ಈ ಕಡೆಗೆ ಇನ್ನೊಂದು ಹಾಕಬೇಕಷ್ಟೇ. ನಂದು ಹಿಂಬಡಿ ತಂದ್ಬಿಟ್ಟು ಇಟ್ಟವ್ರೆ. ಅದು ಏನಾರ ಮುರಿದೋದ್ರೆ ಆಮೇಲೆ ಅದು ಬೇರೆ ಪ್ರಾಬ್ಲಮ್. ಲೈನು ಈ ಬೌಂಡ್ರಿಯಿಂದ ನಾವು ಆ ಕಡೆಗೆ ಏನಿದ್ರು ಆ ಬೌಂಡ್ರಿ ಅಲ್ಲಿ ನಮ್ಮಪ್ಪ ಕೂತೈತಲ್ಲ ಅಷ್ಟು ಇನ್ನು ಇದ್ಬಿಟ್ಟು ಹೋಗಲ್ಲ ಇವತ್ತು. ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗುಡ್ ಮಾರ್ನಿಂಗ್ ಅಲ್ಲ, ಈಗ ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗು, ಗುಡ್ ನೈಟ್. ಈಗ ಗುಡ್ ನೈಟ್. ಈಗ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗ್ದಲೇ ಅಂಗಡಿಯಿಂದ ನಾನು ಒಂದು 10-11 ಅನಿಸುತ್ತೆ ನನ್ನ ಫ್ರೆಂಡ್ ಮನೆ ಗ್ರೂಪ್ ರೈಶಿಗೆ ಹೋದೆ. ಆ ಗ್ರೂಪ್ ರೈಶ್ದಲ್ಲಿ ವೀಡಿಯೋ ಮಾಡೋಣ ಅಂತ ಹೋದೆ. ಬಟ್ ನೆಟ್ವರ್ಕು ಫುಲ್ ಲ್ಯಾಗು, ಫೋನ್ ಮೇಲೆ ಏನೇನೋ ಪ್ರಾಬ್ಲಮ್ ಆಗಿತ್ತು. ಅದು ಮೇಜರ್ ಪ್ರಾಬ್ಲಮ್ ಹೇಳ್ತೀನಿ ಕೇಳಿ. ನಮ್ಮ ಮನೇಲಿರೋ ಹುಡುಗ 4 ಅವರ್ ಲಾಕ್ ಆಗಿಬಿಟ್ಟಿದ್ದ. 4 ಅವರ್ ಆಗಿ ನನ್ನ ಫೋನು 12ಕ್ಕೋ 1 ಗಂಟೆಗೋ ಲಾಕ್ ಓಪನ್ ಆಗೈತೆ. ನಾನು ಆಮೇಲೆ ಫೋನ್ನ ಜೇಬಲ್ಲಿ ಇಕ್ಕಿರೋ ಅಂತ ತೆಗ್ದೇ ಇಲ್ಲ. ಫುಲ್ ಪ್ಯಾಂಟ್ ಎಲ್ಲ ಗಬ್ಬೆದೋಗ್ಬಿಟ್ಟೈತೆ ನೋಡಿ, ಫುಲ್ ಪ್ಯಾಂಟ್ ಎಲ್ಲ ಗಲೀಜಾಗ್ಬಿಟ್ಟೈತೆ. ಆ ದೇವರೆಲ್ಲ ಎತ್ಕೊಂಡಿದ್ದು ಕೈ. ಅಲ್ಲೂ ವೀಡಿಯೋ ಮಾಡೋಣ ಅನ್ಕೊಂಡೆ, ಬಟ್ ಚಾರ್ಜ್ ಇರಲಿ. ಬಂದ ನೋಡಿ, ಇವನೇ ಹಾಳು ಮಾಡ್ದವ್ನು ನನ್ನ ಫೋನ್ನ. ಬೆಳಿಗ್ಗೆ 4 ಅವರ್ ಇವನಿಂದ ಹಾಳಾಗೋಗೈತೆ ನನ್ನ ಫೋನು. ಏನು ಸಾರಿ, ಇನ್ನೊಂದ್ಸಲಿ ಫೋನ್ ಮುಟ್ಟು ಇದ್ರ ಕ್ಯಾಮ್ರಾದಲ್ಲಿ ಹೇಳ್ತಾ ಇದ್ದೀನಿ. 4 ಅವರು 12 ಗಂಟೆಗೋ 12:30ಗೋ ನನ್ನ ಫೋನ್ ಆನ್ ಆಗಿದ್ದು. ಅಲ್ಲಿವರೆಗೂ ಫೋನ್ ಲಾಕ್ ಆಗೈತೆ. ಆಮೇಲೆ ಏನು ವೀಡಿಯೋ ಮಾಡಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಮಾಡೋಣ ಅಂತ ಬಂದೆ. ಅವಳು ಈಚೆ ನಿನ್ಕೊಂಡು ನೋಡ್ತಾಳೆ. ಇಬ್ರು ಕಳ್ರು ಇವರು. ಇವಳು ಮಾಡಿರ್ತಾಳೆ, ಅವನು ಮಾಡಿರ್ತಾನೆ. ಈಗ ಗಣೇಶ ಇನ್ನೂ 1 ತಿಂಗಳೈತೆ ಗಣೇಶ ಕೂರ್ಸೋಕ್ಕೆ. ಅಲ್ಲೆಲ್ಲ ಹುಡುಗರು ಡಿಸ್ಕಷನ್ ಎಲ್ಲ ಮಾಡ್ತಾ ಇದ್ದಾರೆ. ಫುಲ್ ಎಲ್ಲ ಗಣೇಶ ಕೂರ್ಸೋಕ್ಕೆ ಏನೇನು ಪ್ಲ್ಯಾನಿಂಗ್ ಎಲ್ಲ ಮಾಡಿ ಇಟ್ಟಿದ್ದೀವಿ. ಬಟ್ ಯಾವ್ಯಾವ ಥರ ಬೇಕು ಅಂತ ಬ್ಯಾನರ್ನೆಲ್ಲ ರೆಡಿ ಮಾಡ್ಬಿಟ್ಟು ಇಡೋಕ್ಕೆ ಎಲ್ಲ ಹುಡುಗರು ಇಬ್ಬರು ಫುಲ್ ಎಲ್ಲ ಡೀಪಾಗಿ ರೆಡಿ ಮಾಡೋರು. ಹ್ಞೂ ಹೋಗಿದ್ನಲ್ಲ, ಹೇಳ್ದಲ್ಲ. ಇನ್ನೊಂದು ನರಸಿಂಹಸ್ವಾಮಿ ಮದ್ದಿದ್ದು, ಆ ಕಡೆದು ಮಾವಿನಕಾಯಿ. 150 kg ಲೋ ಮುಂದೆ ಇವಾಗ ತಗೊಂಬಂದ. ತೋರಿಸ್ಬೇಡ ಅಂತ ಎಲ್ಲ ಇನ್ನೂ ಪ್ಲಾನಿಂಗ್ ಎಲ್ಲ ರೆಡಿ ಅವರೇ. ನಮ್ಮ ಹತ್ರ ಈಗ ಒಂದು ಐಟಮ್ ಐತೆ ರೆಡಿ ಮಾಡೋಕ್ಕೆ. ಆದ್ರೆ ಇವಾಗಲೇ ರಿವೀಲ್ ಮಾಡಲ್ಲ. ಅದನ್ನ ರಿವೀಲ್ ಮಾಡೋ ಟೈಮಲ್ಲಿ ರಿವೀಲ್ ಮಾಡ್ತೀವಿ. ಏನು ಮಚ್ಚಿ ಪೀಸ್? ಹಾಂ, ಫುಲ್ ಗ್ರ್ಯಾಂಡು ಎಲ್ಲ. ಸಮಥಿಂಗ್ ಇಸ್ ಬಿಗ್ ಇಂಗ್ಲಿಷ್. ಮಾಡ್ಬಿಟ್ಟು ತೋರಿಸ್ತೀವಿ. ನಾನು ಒಂದು 4-5 ದಿನದಲ್ಲಿ ಅದು ರೆಡಿ ಆಯ್ತದೆ. ಅವಾಗ ಮಾಡ್ಬಿಟ್ಟು ತೋರಿಸ್ತೀವಿ. ಇಲ್ಲಿ ಅಂತ ನಾವೆಲ್ಲೂ ಹೇಳಕ್ ಹೋಗಲ್ಲ. ಆದ್ಮೇಲೆ ನಾವು ತೋರಿಸ್ತೀವಿ. ಇಲ್ಲಿ ಅಲ್ಲಿ ಅಂತ ನಾವೆಲ್ಲ ಹೇಳಕ್ ಹೋಗಲ್ಲ ಕಣ್ರಿ. ಮಾಡ್ಬಿಟ್ಟು ತೋರಿಸ್ತೀವಿ ಕಣ್ರಿ. ನಾವ್ ಯಾವತ್ತೈತೆ ಅದನ್ನೆಲ್ಲ ಮಾಡ್ಬಿಟ್ಟು ತೋರಿಸ್ತೀವಿ. ಬೇಕಿದ್ರೆ ಇವಾಗ ತೋರಿಸ್ಬೋದು, ಬಟ್ ಆದ್ರೆ ಅದನ್ನ ತೋರಿಸ್ಬಿಟ್ರೆ ಗೊತ್ತಾಗೋಯ್ತದೆ ಏನ್ ಮಾಡ್ತಾ ಇದೀವಿ ಅಂತ. ಬಟ್ ಇವಾಗ ಅದು ನೀಟಾಗಿಲ್ಲ. ಸೊ ಇವಾಗ ಅದೇನು ತೋರ್ಸೋದು ಬೇಡ, ಮಾಡ್ಬಿಟ್ಟು ತೋರಿಸ್ತೀವಿ. ರೈಸ್ ಎಲ್ಲ ಎತ್ತಿಟ್ಟಿದ್ದಾಯ್ತು, ಅಂಗಡಿನೆಲ್ಲ ಎತ್ತಿಟ್ಟು ನಾನು ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರನೇ ಕ್ಲೋಸ್ ಮಾಡೋಣ ಅಂತ ಎಲ್ಲ ಫುಲ್ ಐಟಮ್ ಎಲ್ಲ ಎತ್ತಿಟ್ಟಿದ್ದೀನಿ. ಇನ್ನೊಂದು ಚೂರು ಪೆಂಡಿಂಗ್ ಐತೆ. ಅದನ್ನು ಕ್ಲೋಸ್ ಮಾಡಿಬಿಟ್ಟು ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಮಾಡ್ಬೋದು. ಸೊ ಕ್ಲೋಸ್ ಮಾಡಿಬಿಟ್ಟು ಮನೆ ಹತ್ರ ಹೋಗ್ಬಿಟ್ಟು ಫಸ್ಟ್ ಡ್ರೆಸ್ ಚೇಂಜ್ ಮಾಡಬೇಕು. ಬೆಳಗ್ಗೆಯಿಂದ ಇದರಲ್ಲೇ ಇದೀನಿ. ಎಲ್ಲ ಕಾಲೆಲ್ಲ ನೆಂದಂಗೆ ಆಗ್ಬಿಟ್ಟೈತೆ. ಬೆಳಗ್ಗೆ ಹೋದ ನನ್ನ ಮನೆಯಿಂದ ಇವಾಗ ಬರ್ತಾಯಿದ್ದೀನಿ ಮನೆಗೆ. ಏನು ದೇವ್ರ ಹೂವು ಎಲ್ಲ ಡೋರ್ಗೆ ಹಾಕ್ಬಿಟ್ಟವ್ರೆ. ಬೆಳಿಗ್ಗೆ ಹೋಗಿದ್ದು ನಾನು, ಈಗ ಬಂದಿದ್ದೀನಿ. ಇವಾಗ ಏನಾರ ಹೇಳ್ತಾರೆ ನೋಡೋಣ. ಊಟ ಮುಗಿಸ್ಕೊಂಬಂದೆ. ಈಚೆ ತಿರ್ಗೋಣ ಅಂತ. ಆಲೆ ಇನ್ನೇನು 10 ಗಂಟೆ ಆಗೈತೆ. ನಮ್ಮ ಹುಡುಗ ಟೋನಿನ ತಗೊಂಡು ತಿರುಗ್ತಾವನೆ. ಇಬ್ಬರು ಅಣ್ಣ ತಮ್ಮದಿರು ಇಬ್ಬರು ತಗೊಂಡು ತಿರುಗ್ತಾವ್ರೆ. ಇಲ್ಲಿಂದ ಅಷ್ಟು ಝೂಮ್ ಹೋಗಲ್ಲ ಅನಿಸ್ತದೆ. ಹಾಕಿದ್ರೆ ಗ್ರೀನ್ ಕಾಣಿಸ್ತೈತೆ. ಅವರೇ ಕರ್ಕೊಂಬತ್ತಾ ಇರೋಂಗವ್ರು. ಅಲ್ಲಿ ಹೋಗೋಣ ಅಂದರೆ ಅವ್ರು ಒಂಚೂರು ಯಾಕೋ ಮುಂದಕ್ಕೆ ದಾಟ್ತಾನೆ ಇಲ್ಲಪ್ಪ. ಅವರು ಒಂದು 2 ಸ್ಟೆಪ್ ಫಾರ್ವರ್ಡ್ ಆದರೆ ನಾನು ಒಂದು 3 ಸ್ಟೆಪ್ ಫಾರ್ವರ್ಡ್ ಆಯ್ತೀನಿ. ಅವ್ರು ಹಂಗಂಗೆ ಬ್ಯಾಕ್ ಕ್ಲಾಶ್ ಹೊಡಿತಾವ್ರಲ್ಲ ಹಿಂದಿಂದೆ. ಅವ್ರೊಂದು 2 ಸ್ಟೆಪ್ ಹಿಂಗೆ ಬಂದರೆ ನಾನು 2 ಸ್ಟೆಪ್ ಹಂಗೆ ಹೋಗ್ಬೋದು. ಟೋನಿನ ಕರ್ಕೊಂಡು ತಿರುಗ್ತಾವ್ರೆ. ಏನೋ ಅಲ್ಲೇ ಅವರಪ್ಪ ಯಾರೋ ಈ ಕಡೆಗೆ ಬರ್ತಾಯಿಲ್ಲ. ನಾನು ಮತ್ತೆ ಇಲ್ಲಿಂದ ಇಷ್ಟು ದೂರ ಹೋಗ್ಬೇಕಾಯ್ತದೆ. ಇದೇ ಫಸ್ಟ್ ಇವತ್ತು ಇಷ್ಟೊತ್ತಲ್ಲಿ ಈ ಕಡೆ ಎಲ್ಲ ಬಂದಿರೋದು. ಇಲ್ಲಾಂದರೆ ನಮ್ಮ ಬೌಂಡ್ರಿ 2 ಸಲ ನಮ್ಮ ಬೌಂಡ್ರಿ ಐತೆ. ನಮ್ಮ ಬೌಂಡ್ರಿ ಬಿಟ್ಬಿಟ್ಟು ಬರೋಲ್ಲ ನಾನು ಈ ಕಡೆ ಎಲ್ಲ. ಇವತ್ತೇ ಫಸ್ಟ್ ಟೈಮ್ ನಾನು ಇಷ್ಟು ದೂರ ಹೋಗಿರೋದು. ನಮ್ಮ ಬೌಂಡ್ರಿ ಬಿಟ್ಟು ನಾನು ಕ್ರಾಸೇ ಮಾಡಲ್ಲ. ನಮ್ಮ ಬೌಂಡ್ರಿ ಆಯಿತು, ನಾನಾಯಿತು. ನಮ್ಮ ಬೌಂಡ್ರಿ ತೋರಿಸ್ತೀನಿ. ಲೈಟ್ ಬೇರೆ ನೀಟಾಗಿ ಬೇರೆ ಗೊತ್ತಾಯಿಲ್ಲ. ಆ ಇನ್ನೊಂದು ಲೈಟ್ನ ಒಳಗಡೆ ಇಟ್ಬಿಟ್ಟು ಬಂದಿದ್ದೀನಿ. ಇನ್ನು ಸ್ವಲ್ಪ ಮೀಟ್ರ್ ಆಫ್ ಆಯ್ತಾ ಇರ್ತದೆ ಆಗಾಗ. ಇದು ನಮ್ಮ ಬೌಂಡ್ರಿ ಲೈನು. ಈ ಬೌಂಡ್ರಿಯಿಂದ ನಾವು ಆ ಕಡೆಗೆ ಏನಿದ್ರು ಆ ಬೌಂಡ್ರಿ ಅಲ್ಲಿ ನಮ್ಮಪ್ಪ ಕೂತೈತಲ್ಲ ಅಷ್ಟು ಇನ್ನು ಇದ್ಬಿಟ್ಟು ಹೋಗಲ್ಲ. ಇವತ್ತೇ ಹೋಗಿದ್ದು. ಹಿಂಗೆ ವೀಡಿಯೋ ಮಾಡಬೇಕಾದ್ರೆ ಹಿಂದೆಗಡೆ ಏನಾರ ಕ್ಯಾಪ್ಚರ್ ಆಗಿಬಿಟ್ರೆ ಅಂತೂ ಮೀಟ್ರ್ ಆಫೇ ಫುಲ್ ಮೀಟ್ರು ಡೆಡ್ ಆಫ್ ಆಗೋಯ್ತದೆ. ಫುಲ್ಲು ಆರ ಎಲ್ಲ ಮೈನಸ್ ಆಗೋಗ್ಬಿಡ್ತದೆ ನಮ್ಮದು. ಆ ಮಟ್ಟಿಗೆ ಆಗೋಯ್ತದೆ. ಅದಕ್ಕೋಸ್ಕರ ಲೈಟು ಇಲ್ಲೂ ಮುಂಚೆ ಲೈಟ್ ಇರಲಿಲ್ಲ. ಲೈಟ್ ಹಾಕಿದ್ಮೇಲೆ ಅಯ್ಯೋ
ಇವು ನಾನು ಬ್ಲಾಗ್ ಮಾಡ್ಬೇಕಾದ್ರೆ ಇವು ಸೌಂಡ್ ಮಾಡ್ತಾಯಿದೆ, ಅದು ಸೌಂಡ್ ಮಾಡ್ತೈತೆ, ಫುಲ್ ಹೆವಿ ಸೌಂಡು. ಅದಕ್ಕೂ ನೋಡಿ ಅದಷ್ಟು ಇನ್ನೂ ಹೇಳಿದ ತಕ್ಷಣ ಇನ್ನೂ ಜಾಸ್ತಿ ಮಾಡ್ತೈತೆ ಹೊರತು ಕಡಿಮೆ ಮಾಡ್ತಾಯಿಲ್ಲ. ನಡೆಯಲೇ ಬೆಳಗ್ಗೆಯಿಂದ ಮಾಡಿಲ್ಲ, ಇವಾಗೇನು ಮಾಡ್ತೀಯ ಅಂತ ಇತ್ತು ಅದನ್ನು. ನಾನು ಇನ್ನೇನು ಮಾಡೋಣ, ಒಂದು 5 ನಿಮಿಷ ಈಚೆ ತಿರ್ಗೋಣ ಅಂತ ಬಂದೆ. ಒಂದು 5 ನಿಮಿಷ ತಿರುಗ್ತೀನಿ, ಒಳಗಡೆ ಹೋಗ್ಬಿಟ್ಟು ಮತ್ತೆ ಮಲ್ಕೋತೀನಿ ಅಷ್ಟೇ, ಏನು ಮಾಡಲ್ಲ. ಎಲ್ಲರೂ ಊಟ ಆಗಿಲ್ಲ ಅನ್ಸುತ್ತೆ, ಇನ್ನೂ ಊಟ ಮಾಡ್ತವ್ರೆ, ಮಾಡಲಿ ಆರಾಮ್ಸೆ, ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಅವ್ರು ಊಟ ಮಾಡ್ತಾವ್ರೆ. ಈಗ ನಾನೇನಾದ್ರು ಮತ್ತೆ ಒಳ್ಳಿಗೆ ಹೋದರೆ ಅದಕ್ಕೂ ಏನಾದ್ರು ಬೈದ್ಬಿಡ್ತಾರೆ. ಸೊ ಅದು ಪಾಡಿದವರು ಮಾಡ್ತಾಯಿರಲಿ, ಊಟ ಮಾಡಲಿ. ನಾವು ಅಲ್ಲಿಗೆಲ್ಲ ಬೆಡ್ಶೀಟೆಲ್ಲ ಹಾಕ್ಬಿಟ್ಟೆ ಹೋಗಿದ್ದೆ, ಬೆಡ್ಶೀಟೆಲ್ಲ ಹಾಕಿ ರೆಡಿ ಮಾಡಿ ಹೋಗಿದ್ದೆ. ಹೆಂಗೂ ಟೈಮ್ ಆಗುತ್ತೆ ಬಂದ್ಬಿಟ್ಟು ಆರಾಮ್ಸೆ ಮಲ್ಗೋಣ ಅಂತ. ಬಟ್ ಮತ್ತೆ ಪಟ್ಟ ಅಂತ ಒಳಿಕೆ ಬಂದಿದ್ದೀನಿ. ದೇವ್ರು ಎತ್ಬಿಟ್ಟಿದೆ, ಎಲ್ಲ ಸ್ವಲ್ಪ ನೋತೈತೆ. ಯಾವ್ದಾರ ಟ್ಯಾಬ್ಲೆಟ್ಸ್ ಇಟ್ಟಿದೆ, ಈ ಟ್ಯಾಬ್ಲೆಟ್ಸ್ನೆಲ್ಲ ತಗೊಂಡೋದ್ರು, ಬೇಡ ಇಲ್ಲೇನು ಇಡೋದು ಅಂತ ಟ್ಯಾಬ್ಲೆಟ್ಸ್ ಬಿಟ್ಬಿಟ್ಟಿವೆ. ಅವು 3 ಇಟ್ಟವ್ರು. ಇವು ನಾನು ಹಾಕೊಳ್ಳೋಣ, ನನ್ನ ದಿಂಬು ಅಡಿ ಇಟ್ಟವ್ರು ಇದನ್ನ, ನನ್ನ ದಿಂಬು ಕೆಳಗಡೆ ಏನು ಮಾಡೋಕೆ ಇಟ್ಟವ್ರು ಇದನ್ನ. 3 ಯಾವುದೋ ನನ್ನ ದಿಂಬು ಕೆಳಗಡೆ ಇಟ್ಟವ್ರೆ, ನಾನು ಹಾಕೊಳ್ಳೋಣ ಇದನ್ನ. ಅದೇ ನಾನು ಈ ಕಡೆಗೊಂದು ಇದು, ಈ ಕಡೆಗೊಂದು, ಈ ಕಡೆಗೆ ಇನ್ನೊಂದು ಹಾಕೋಬೇಕಷ್ಟೇ. ನನ್ನ ದಿಂಬಡಿ ತಂದ್ಬಿಟ್ಟು ಇಟ್ಟವ್ರೆ. ಅದು ಏನಾರ ಮುರಿದೋದ್ರೆ ಆಮೇಲೆ ಅದು ಬೇರೆ ಪ್ರಾಬ್ಲಮ್ಮು. ಹುಷಾರಾಗಿ ಈ ಕಡೆ ಸೈಡ್ ಇಟ್ಬಿಡ್ತೀನಿ, ಯಾಕೆ ಬೇಕು ಆಮೇಲೆ ಸೈಡಲ್ಲಿರಲಿ. ಅದು ಆರ್ಟಿಫಿಷಿಯಲ್ಲೇ, ಬಟ್ ಅದನ್ನು ತೆಗ್ದೆಲ್ಲ ಇಲ್ಲೇ ಇಸ್ಕೊಂಡು ನೋಡಿ ಟ್ಯಾಬ್ಲೆಟ್ಸ್ನ. ಇಲ್ಲೊಂದು ಕವರ್ ಬಿದ್ದೈತೆ, ಇವರೇ ಏನಾರು ತಾಂಬಿಟ್ಟು ನುಂಕೊಂಬಿಟ್ರೆ ಟ್ಯಾಬ್ಲೆಟ್ಸ್ನ. ನಾನು ತಂದು ಇಟ್ಕೊಂಡಿದ್ದೆ, ನನಗೆ ನೋವು ಅದಕ್ಕೆ ತಾಳಕ್ಕೆ ಅಂತ. ಇವರೇ ತಾಂಬಿಟ್ಟು ಖಾಲಿ ಮಾಡಿಬಿಟ್ಟವ್ರೆ. ಇನ್ನೊಂದು ಇತ್ತು, ಬಟ್ ಎಲ್ಲಪ್ಪ ಕಾಣೆ ಆಗೈತೆ, ಖಾಲಿ ಐತೆ. ಇದರಲ್ಲಿ ನೆನ್ನೆ ಮೊನ್ನೆ ಒಂದು ಆವಾಗ ಒಂದು ತಾಂಡಿದೆ, ಇನ್ನೊಂದಿತ್ತು, ಬಟ್ ಖಾಲಿನೇ ಆಗೋಗೈತೆ. ಮೋಸ್ಟ್ಲಿ ಯಾರೋ ತಾಂಡವ್ರೆ, ನನಗೆ ಗೊತ್ತಿಲ್ಲದಂಗೆ. ಇದ್ರಲ್ಲಿ ಅವತ್ತು ಹಿಂಗೆ ವೀಡಿಯೋ ಮಾಡ್ಬಿಟ್ಟು ಹಿಂಗೆ ತೋರಿಸಿದ್ನಲ್ಲ, ಅವಾಗ ಯಾರೋ ಏನು ಮಾಡೋರೆ ಅಂದರೆ ಗೊತ್ತಾಗೈತೆ ಪೇನ್ ಕಿಲ್ಲರ್ ಐತೆ ಅಂದ್ಬಿಟ್ಟು ತಾಂಬಿಟ್ಟವ್ರೆ. ಏನು ಮಾಡೋಂಗಿಲ್ಲ. ಇವಾಗ ವಿಕ್ಸ್ ಇದ್ದರೆ ಹುಡುಕ್ತೀನಿ, ವಿಕ್ಸ್ ಇದ್ದರೆ ವಿಕ್ಸ್ ಹಚ್ಕೊಂಡು ಮಲ್ಕೊಳ್ಳೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನೋವಿದ್ರೆ ಚೂರು ಹೋಗುತ್ತೆ, ಅದೇನು ಜಾಸ್ತಿ ಏನಿರಲ್ಲ, ಹೊಂಟೋಗುತ್ತೆ. ಇನ್ನೇನಿಲ್ಲ ಮಾತಾಡೋಕ್ಕೆ ಜಾಸ್ತಿ. ಇವತ್ತು ಸ್ವಲ್ಪ ಶೆಡ್ಯೂಲ್ ಎಲ್ಲ ಡಿಫ್ರೆಂಟ್ ಇತ್ತು. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋ ಮುಂಚೆ ನೋಡಿ ಬಟ್ಟೆ ಎಲ್ಲ ಇಲ್ಲಿ ನೇತಾಕ್ಬಿಟ್ಟವ್ರೆ. ಅಲ್ಲೆಲ್ಲೋ ನೇತಾಕ್ತಿದ್ದೆ, ಬಟ್ಟೆ ಎಲ್ಲ ತಂದು ಇಲ್ಲೇ ಹಾಕ್ಬಿಟ್ಟವ್ರೆ. ಇಟ್ಲಿ ಬಿಡಿ, ಏನಾಗಲ್ಲ, ನನ್ನ ಬಟ್ಟೆನೇ ಅಲ್ವಾ, ಏನು ನಡೆಯುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.